ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಚೆನ್ನಾಗಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಇವತ್ತು ನಾವು ಗಟ್ಟಿ ಮೊಸರಿನಿಂದ ಮಜ್ಜಿಗೆ ಮಾಡೋದು, ಬೆಣ್ಣೆನ ಹೇಗೆ ತೆಗೆಯೋದು ಅನ್ನೋ ನೋಡೋಣ, ಆಯಿತಾ? ಈಗ ಗಟ್ಟಿ ಮೊಸರನ್ನು ನಾವು ಮಜ್ಜಿಗೆ ಕಡಿಯೋದು ಯಾವುದ್ರಲ್ಲಿ ಅಂದರೆ ಪೇರ್ ಅಂತ ಹೇಳ್ತೇವೆ. ಒಂದು ಕೊಳವೆ ಥರ ಒಂದು ಉದ್ದದ ಪಾತ್ರೆ ಇರ್ತದೆ ನೋಡಿ, ಅದರಲ್ಲಿ. ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ನಾನು ಹೇಳಿದ್ದು ಇದೇ ಪಾತ್ರೆ ನೋಡಿ. ಇದರಲ್ಲೇ ನಾವು ಫಸ್ಟಿಂದನೂ ಮಜ್ಜಿಗೆ ಕಡಿತಾ ಇದ್ದೆ ನೋಡಿ. ಬೇಗ ಆಗ್ತದೆ, ಒಂದು 1/4 ಗಂಟೆಯಲ್ಲಿ ಬೇಗ ನಾವು ಮಜ್ಜಿಗೆಯನ್ನು ಮಾಡ್ಬೋದು. ಇದರಲ್ಲಿ ಮಜ್ಜಿಗೆನ ಹಾಕಿ ಚೆನ್ನಾಗಿ ಕಡಿಬೇಕು. ಅಂದರೆ ನಾವು ಹೇಗೆ ಹಿಂದಿನ ಕಾಲದಲ್ಲಿ ಮರದೇ ಬರ್ತಾ ಇತ್ತಲ್ವ, ಅದನ್ನೇ ನಾವು ಬೆಣ್ಣೆ ತೆಗೆಯುವಾಗ 2 ಸೈಡ್ ಹಗ್ಗ ಇತ್ತು, ಹಗ್ಗದಲ್ಲಿ ಎಳ್ಕೊಂಡು ನಾವು ಹೇಗೆ ಬೆಣ್ಣೆನ ತೆಗಿತಾ ಇದ್ದೆ ಅದೇ ರೀತಿ ಇದನ್ನು ನೋಡಿ ಹೇಗೆ ಮಾಡೋದು ಅಂತ ನಾನು ಹೀಗೆ ಹಾಕಿದ್ದೀನಿ. ವಿಡಿಯೋ ನೋಡ್ಕೊಳ್ಳಿ. ಒಂದು 10 ನಿಮಿಷ ನಾವು ಮಜ್ಜಿಗೆನ ಕಡ್ದಾದ್ಮೇಲೆ ಅಲ್ಲಿ ನಾವು ಸ್ವಲ್ಪ ಐಸ್ ಕಟ್ಟೆ ಇದೆ ಅಲ್ವಾ, ಐಸ್ ಕಟ್ಟೆನ ಹಾಕಿದರೆ ಬೇಗ ಬೆಣ್ಣೆ ಬರ್ತದೆ, ಬೇಗ ಅದು ಗಟ್ಟಿ ಆಗ್ತದೆ ಅಂತ ನೋಡಿ ನಾನು ಐಸ್ ಕಟ್ಟೆನ ಹಾಕಿದೆ. ಹಾಕಿ ಒಂದು 5 ನಿಮಿಷ ನಾವು ಅದನ್ನು ಕಡಿದ್ರೆ ಸಾಕು. 5 ನಿಮಿಷ ಕಡ್ದಾದ್ಮೇಲೆ ತೋರಿಸ್ತೇನೆ ನೋಡಿ. ಈಗ 5 ನಿಮಿಷ ಅಷ್ಟೇ, 5 ನಿಮಿಷ ಚೆನ್ನಾಗಿ ಕಡಿಬೇಕು. ಇವಾಗ ಬೆಣ್ಣೆ ಎಲ್ಲ ಮೇಲೆ ಕಾಣ್ತಿದೆ ನೋಡಿ. ನಾನು ಇನ್ನೊಂದು ಪಾತ್ರೆಗೆ ಅದನ್ನು ಹಾಕ್ತಾ ಇದ್ದೀನಿ ನೋಡಿ. ಮೇಲೆಲ್ಲ ಬೆಣ್ಣೆ ಎಷ್ಟು ಗಟ್ಟಿಯಾಗಿದೆ ಅಲ್ಲ. ಐಸ್ ಕಟ್ಟೆ ಹಾಕದಿದ್ರೂ ಸಹ ಆಗ್ತದೆ, ಆದರೆ ಐಸ್ ಕಟ್ಟೆ ಹಾಕಿದರೆ ಬೇಗ ಬೆಣ್ಣೆ ಗಟ್ಟಿಯಾಗಿ ನಮಗೆ ಸಿಗ್ತದೆ ಅಂತ ಅಷ್ಟೇ ನೋಡಿ. ಈಗ ಬೆಣ್ಣೆ ರೆಡಿಯಾಗಿದೆ. ಹಾಗೆ ಈಗ ನಾನು ಬೆಣ್ಣೆ ತೆಗಿಲಿಕ್ಕೆ ಸ್ವಲ್ಪ ಬಿಸಿ ನೀರಿಗೆ ಕೈನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಬೆಣ್ಣೆ ತೆಗೆಯುವಾಗ ಕೈಗೆ ಅಂಟ್ಕೊಳ್ಬಾರ್ದು ಅಂತ. ಈಗ ಹಾಗೆ ಒಂದು ಸಲ ಹಾಕ್ಕೊಂಡ್ರೆ ಸಾಕು, ಪುನಃ ಹಾಕ್ಕೊಳ್ಬೇಕು ಅಂತೇನಿಲ್ಲ ನೋಡಿ. ಇವಾಗ ಬೆಣ್ಣೆ ತೆಗಿತಾ ಇದ್ದೀನಿ. ಬೆಣ್ಣೆ ತೆಗೆದು ಇನ್ನೊಂದು ಪಾತ್ರೆಗೆ ಹಾಕಿದರೆ ಬೆಣ್ಣೆ ರೆಡಿ. ಇಷ್ಟು ಬೆಣ್ಣೆ ಸಿಕ್ತು ಈಗ ನನಗೆ ನೋಡಿ. ಈಗ ಪಾತ್ರೆಯಲ್ಲಿ ಎಷ್ಟು ತೆಗ್ದಿದ್ದೀನಿ ಅಂತ ತೋರಿಸ್ತೀನಿ. ಇನ್ನು ಸ್ವಲ್ಪ ಅಲ್ಲಿ ಸೈಡಲ್ಲೆಲ್ಲ ಇದೆ ಅಲ್ವಾ, ಅದನ್ನೆಲ್ಲ ಬೆಣ್ಣೆ ತೆಗೆದು ನೋಡಿ. ಇನ್ನೂ ಕೆಲವೊಮ್ಮೆ ಬೇಕಾದರೆ ಇವಾಗಲೂ ಐಸ್ ಕಟ್ಟೆ ಹಾಕಿದರೆ ಅದು ಬೆಣ್ಣೆ ಇದ್ದಿದ್ದೆಲ್ಲ ಮಧ್ಯದಲ್ಲಿ ಗಟ್ಟಿಯಾಗಿ ನಿಲ್ತದೆ. ಬೇಕಾದರೆ ಹಾಕ್ಬೋದು,